ನಡೀತಕ್ಕಂಥ ಒಂದು ಜಾತ್ರೆ ರಾಮಲಿಂಗೇಶ್ವರ ಜಾತ್ರೆ. ಇತಿಹಾಸದಲ್ಲಿ ಸೀತಾದೇವಿ ಲವಕುಶನ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಪುರಾವೆಗಳಿರೋದ್ರಿಂದ ಈ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ಈ ಜಾತ್ರೆ ಮಾಡ್ತೀವಿ. ಸುಮಾರು 25 ದಿವಸಗಳಿಂದ ಪೂರ್ವಭಾವಿ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ, ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ, ಪೊಲೀಸ್ ಇಲಾಖೆ ಬಂದೋಬಸ್ತ್ ಮುಖಾಂತರವಾಗಿ ಈ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ. ಯಾವುದೂ ಬ್ಯಾನರ್ ಕಟ್ಟದೆ, ಯಾವುದೂ ಕಟೌಟ್ಗಳಾಗದೆ, ಯಾವುದೂ ಪ್ರೊಸೆಷನ್ ಬರದೆ, ಯಾವುದೋ ಒಂದು ಕಾರು ಕೂಡ ಒಳಗಡೆ ಬರದೆ, ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆನ ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ, ಪೊಲೀಸ್ ಇಲಾಖೆ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳಿಸಿದ್ದೀವಿ. ಎಲ್ಲ ಭಕ್ತರಿಗೂ ಕೂಡ ನಡೀತಕ್ಕಂಥ 5 ದಿವಸ ಜಾತ್ರೆಯಲ್ಲಿ ಸುಗಮ ಬಂದು ಭಾಗವಹಿಸಿ ರಾಮಲಿಂಗೇಶ್ವರ ಶ್ರೀರಾಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಹಾಗೂ ಯಾರಿಗೂ ಅಡಚಣೆ ಆಗ್ದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸರ್, ಜಮೀರ್ ಅಹಮದ್ ಹೇಳಿದೆ JDSನ ಮತ್ತು BJPನ 13-14 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ನಾನು ಬೆಳಗ್ಗೆ ಸಹ ನಾನೊಂದು ವಿಷಯ ಮುಗಿಸಿದೆ. ಕೆಲವರು ತಿಳುಗೋಸ್ಕರ ಮಾತಾಡ್ತಾರೆ, ಗಾಳಿಯಲ್ಲಿ ಗುಂಡಾರಿಸ್ಬಿಡ್ತಾರೆ, ಈ ಜನ ಮರ್ತೋಗೋ ಟೈಮಲ್ಲಿ ನಂದು ಗೆಲ್ಲಿ ಅಂತ ಅವ್ರು ಮಾತಾಡ್ತಾ ಇರ್ತಾರೆ. ಹಾಗೆ ಕೆಲವರು ಮಾತಾಡ್ತಾ ಇರ್ತಾರೆ. ಬಹುಶಃ ಯಾರು ಅವ್ರ ಸಂಪರ್ಕದಲ್ಲಿ ಇದ್ದರೆ ಜಮೀರ್ ಸಂಪರ್ಕದಲ್ಲಿ ನನಗೆ ಎಂತ ಗೊತ್ತಿಲ್ಲ, ಅದಂತೂ ಸತ್ಯ ಹೇಳಬಲ್ಲ. ಇಲ್ಲ ಸರ್, DK ಶಿವಕುಮಾರ್ ಅವರು ಕಾಂಗ್ರೆಸ್ BJPಗೆ ಬರ್ತಾರೆ ಅನ್ನೋದಕ್ಕೆ ಏನಾದರೂ ಕೌಂಟ್ರಾ? ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ. ಆಲ್ರೆಡಿ ಬಹಿರಂಗವಾಗಿ ಜಗತ್ ಜಾಹೀರಾತಾಗಿದೆ. ಇನ್ನು 2 ವರ್ಷ ಪೂರ್ತಿ ಆಗೋ ಒಳಗಡೆ ಈ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯ ವಾತಾವರಣ ಉಂಟಾಗಿದೆ. ಇವ್ರು ಮಾಡೋ ಕಿತ್ತಾಟದಿಂದ ಎಲ್ಲಿ ಬೈ ಎಲೆಕ್ಷನ್ ಬಂದ್ಬಿಡುತ್ತೋ, ಮತ್ತೆ ಎಲ್ಲಿ ರಿಎಲೆಕ್ಷನ್ ಆಗ್ಬಿಡುತ್ತೋ ಭಯ ಆಗ್ತದೆ. ಇನ್ನೂ 2 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಅದರಲ್ಲಿ ಇವರು ಕಿತ್ತಾಟಲ್ಲಿ ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲು ಎಲ್ಲೋ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅದು ಜಗತ್ ಜಾಹೀರಾತು ಕಾಣಿಸ್ತಾ ಇದೆ ಅಂತ ನಮ್ಮ ಅನಿಸಿಕೆ, ಶಾಸಕನಾಗಿ ನನ್ನ ಅನಿಸಿಕೆ. ಯಾಕಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ, ಈ ಕಡೆ ಜಮೀರ್ ಮಾತಾಡ್ತಾರೆ. ಇದೇನಾಗಿದೆ ಅಂತಂದರೆ ಅರ್ಥ ಆಗ್ತಾರೆ, ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂಥರ ಮೂಕಪೇಕ್ಷರಾಗಿ ನೋಡ್ತಾ ಇದ್ದೀವಿ. ಇದು ಸರ್ಕಾರನ ಇಲ್ಲ ಏನಾದರೂ ರೈತ ಸಂತೆನ ಅಂತ ಗೊತ್ತಾಗ್ತಾರೆ ನಮಗೆ. ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತಂದಮೇಲೆ 4 ಕೋಟಿ ಒಳಗಡೆ ಮಾತಾಡೋದು ಒಳ್ಳೇದಂತ ಶಾಸಕನಾಗಿ ನಾನು ಒಂದು ಭರವಸೆನ ಒಂದು ಮಾತನ್ನು ಹೇಳ್ತೀನಿ. ಆದರೆ ಬೀದಿಗೆ ಬಂದಂಗೆ, ಬೀದಿಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂತಾರೆ. ಎಲ್ಲೋ ಒಂದು ಕಡೆ ಹೊಸ ಶಾಸಕರು ನೋಡಿದ್ರೆ ಏನೋ ಕನ್ಸೆತ್ಕೊಂಡು ಬಂದಿದ್ವಿ. ನಿಮ್ಮನ್ನು ನೋಡ್ರೆ ಎಲ್ಲೋ ಒಂದು ಕಡೆ ಭಯ ಸ್ಟಾರ್ಟ್ ಆಗಿದೆ. ನಿಮ್ಮ ಮಾತು ನೋಡೋ ಭಯ ಸ್ಟಾರ್ಟ್ ಆಗಿದೆ. ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಕೂಡ ಅವರು ಒಳಗಡೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ನಾನು ಶ್ರೀರಾಮನ್ ಸಹ ಹೇಳಿದ್ದಾರೆ. ಏನು ಶ್ರೀರಾಮನ್ ಸಹ ಹೇಳಿದ್ದಾರೆ. ಅದು ನಾನು ಹೇಳಿದ್ರೆ ಕೆಲವರು ಸೋತು ಮರ್ತೋಗಿರ್ತಾರೆ ಜನ. ಈ ಸೋತ್ ಮರ್ತೋಗಿರ್ತಾರೆ. ಈ ಸೋತ್ ಮರ್ತೋಗ್ಬೇಕಾದ್ರೆ ಅವಾಗ ಈಗ ಗುಂಡಾಡಿಸ್ತಾ ಇರ್ತಾರೆ. ನಮ್ಮ ಮರಿದಿದ್ವಿ ಜನ ಅಂತ ಅಂದವ್ರಲ್ಲಿ ಈ ಶ್ರೀರಾಮನ್ ಕೂಡ ಸೇರ್ಬೋದು. ಇದು ಈಗ ಅವ್ರದೇ ಸಿದ್ಧಾಂತಗಳು ಅವ್ರಿಗಿದೆ, ಇವ್ರದೇ ಸಿದ್ಧಾಂತಗಳು ಇವ್ರದ್ದಿದೆ. ಅರ್ಥ ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತದೆ ಅಂತ ಅನ್ಕೊಂಡು ಸೋತು ನೆಕ್ಸ್ಟ್ ಹೇಗೆ ಗೆಲ್ಲಬೇಕನ್ನೋದು ನೋಡಿದೆ ಈ ಗಾಳಿಯಲ್ಲಿ ಗುಂಡಾಡ್ಸೋದು ಜನ ಮನೇಲಿ ಮರ್ತು ಹೋಗ್ಬಿಡ್ತಾರೆ ಅಂತ. ಅದ್ರಲ್ಲಿ ಇವರು ಕೂಡ ಸೇರ್ತಾರೆ ಅಂತ ಅನ್ಕೊಂಡು ಅದು ಯಾಕೋ ನನಗೂ ಗೊತ್ತಿಲ್ಲ. ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ. ಅವ್ರು NDA ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷ ಹುಡುಕಂತಾರೋ ಅಂತ ನನಗೂ ಗೊತ್ತಿಲ್ಲ. ಅವತ್ತು ಮಧ್ಯೆ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿದಲ್ಲಿ ಏನು ನಡೆದಿದೆ ಅಂತ ನಮಗೂ ಗೊತ್ತಿಲ್ಲ. ಅಧಿಕಾರ ಹಂಚಿಕೆಯಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಬಹುಶಃ ಅಧಿಕಾರ ಹಂಚಿಕೆಯಲ್ಲಿ ಮಾತಾಗಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನನ್ನ ಅನಿಸಿಕೆ. ಅಲ್ಲ ಸರ್, ಏನಾದರೂ ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆನೋ ಇಲ್ಲ ಥ್ರೆಟ್ ಮಾಡೋದಕ್ಕೆ ಆ ರೀತಿ BJP ಮಾಡಕ್ಕೆ ಹೋಗ್ತಾರೆ DK ಶಿವಕುಮಾರ್. ಯಾಕಂದರೆ ಹಿಂದೂ ಆಗಿಬಿಟ್ಟು ಹಿಂದೂವರು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ಕೆಲವು ಮೂಲ ಮಾಹಿತಿ ಪ್ರಕಾರವಾಗಿ DK ಶಿವಕುಮಾರ್ ಹೊಂದಿದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ತುಂಬ ಮನಸ್ಸು ಹೊಂದಿದ್ದಾರೆ ಅಂತ ಬಂದಿದ್ದಾರೆ. ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಎಲ್ಲ ತನ ಮನ ಎಲ್ಲ ಅಪ್ಲೈ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಎದ್ದು ಈ ಗಾಳಿ ಗುಂಡಾರಿಸ್ತಾರಲ್ಲ, ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಮಾನವತ್ವ ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂತ ನನಗೆ ಅನಿಸುತ್ತೆ. ಆ ನೋವಿನ ಎಲ್ಲಿ ತೊಗೊಂಡು ಹೋಗ್ತಾರೆ ಅಂತ ಈಗ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ. ಯಾರು ಸನ್ಯಾಸಿ ಇಲ್ಲ ರಾಜಕಾರಣದಲ್ಲಿ, ಅವ್ರದೇ ಅಂತ ಒಂದು ಬದ್ಧತೆ ಇರ್ತದೆ. ಆ ಬದ್ಧತೆ ಮೂಲಕ ಏನು ತೊಗೊಂಡು ಹೋಗುತ್ತೆ ಅಂತ ನಾವು ಕಾದು ನೋಡ್ಬೇಕು. ಬಹುಶಃ ಇನ್ನು 2 ತಿಂಗಳಲ್ಲಿ ಏನೋ ಒಂದು ಆಗುತ್ತೆ, ಬಟ್ ಕಾದು ನೋಡ್ಬೇಕು. ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಭೇಟಿ ಮತ್ತು ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ಇದೇನಪ್ಪ ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ. ನೋಡ್ಬೇಕು, ಮುಂದೆ ಕಾದು ನೋಡೋಣ ಎಲ್ಲೋ ಹೋಗುತ್ತೆ ಅಂತ ಕಾದು ನೋಡೋಣ. ಸರ್, ಗ್ಯಾರಂಟಿಗಳಿಗೆ ಹಣ ಇಲ್ಲ. ಈಗ CM ಅವರ ಮನೆ ನವೀಕರಣಕ್ಕೆ ಸುಮಾರು 2.5 ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ ಅನುಮೋದನೆ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಗೂ ಅನುದಾನ ಇಲ್ಲ ಸರ್. ಆ ವಿಚಾರಕ್ಕೆ ನಾವು ನೋಡಿದಾಗ ಏನಾಗ್ತಿದೆ ಅಂತ ಗೊತ್ತಿಲ್ಲ. CM ಅವರು ಏನಕ್ಕೆ ಈ ನಿರ್ಧಾರ ತಗೊಂಡು ಗೊತ್ತಿಲ್ಲ. ತುಂಬ ಜ್ಞಾನಿಗಳು, ತುಂಬ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು, ಯಾರು ಸಿಗದೆ ನಡೆಸಿರೋರು.
ನೋಡಿ ಏನು ಪದೇ ಎಲ್ಲರೂ ಇದರ ಆಹಾರ ಆಗ್ತಾರೆ ಅಂತ ಸೇವೆ ಗೊತ್ತಾಗ್ತಾ ಇದೆ. ಸೊ 100% ನನ್ನ ಕೋಲಾರ ಜಿಲ್ಲೆಯ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮನ್ನೆಲ್ಲ ಕೇಳಿದ್ದಾರೆ, ಏನೇನು ಕೊರತೆ ಅಂತ ಕೇಳಿದ್ದಾರೆ. ನಾನು ನೇರವಾಗಿ ಹೇಳಿದ್ದೀನಿ, ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಕಾಲೇಜ್ ಕೊರತೆ ಇದೆ. ಈಗ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ, ತುಂಬ ಒಂದು ಅಧ್ವಾನ ಆಗಿದೆ ಮೆಡಿಕಲ್ ಕಾಲೇಜು. ಅದು ಕಾಲೇಜ್ ಅಲ್ಲ, ಅದು ಒಂದು ಬೇರೆಯೇ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದ್ದೀನಿ. ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ನಾನು ಕೂಡ ಮನವಿ ಕೊಟ್ಟಿದ್ದೀನಿ. ಅದಾದಮೇಲೆ ಈಗ ಒಡ್ಡಳ್ಳಿ ಮತ್ತು ನಮ್ಮ ಏನು ಕೋಲಾರ ಮಾರ್ಕೆಟು, ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟ್, ಮುಳಬಾಗಿಲು ಮತ್ತು ಕೋಲಾರ ಮಾರ್ಕೆಟು ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟು, ಈಸ್ ಬಿಗ್ ಮಾರ್ಕೆಟ್ಗಳು. ದಯವಿಟ್ಟು ಕೋಲಾರ ಮತ್ತು ಏನು ಮುಳಬಾಗಿಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ. 7ನೇ ತಾರೀಕು ನಾನು ಕೂಡ ಕಾದು ಮಾಡ್ತಾ ಇದ್ದೀನಿ, ಕೊಡ್ತಾರೋ ಇಲ್ಲ ಏನಾದರೂ ಬರೀ ಚಂಪು ಕೊಡ್ತಾರೋ ಇಲ್ಲ ಅಂತ ಕಾದು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮ್ನವ್ರು ಇದ್ರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ, ಶ್ರೀರಾಮ್ನವ್ರು ಸರ್ಕಾರ ನಡೆಸ್ಬೇಕಾದ್ರೆ, ಈಗ ಇವರು ಒಂಥರ ಶ್ರೀರಾಮ್ಗಿಂತ ಗ್ರೇಟ್ ಆಗ್ತಾರೆ. ಇವರೆಲ್ಲ ನಮ್ಮನ್ನೆಲ್ಲ ಕೇಳ್ತಾರೆ, ನಮ್ಮನ್ನೇನು ಒಂದು ಮಾತು ಕೂಡ ಕೇಳಿ ಸರ್. ಹಾಗಾದ್ರೆ ಈಗ ಜಿಲ್ಲೆ ಇಬ್ಬರು ಶಾಸಕರು ಸರ್, ಅಂದರೆ ಕಾಂಗ್ರೆಸ್ನವರೇ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಆಕ್ಷೇಪ ಅಸಮಾಧಾನ ನಾನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲೇ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಬರ್ತಾ ಇದ್ದೀನಿ. ಸೊ ಆದರೆ ಎಲ್ಲೋ ಒಂದು ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ನೋಡಿ ಬೈತಿರೋ ಹೇಳಿಕೆ ಕೂಡ ನೋಡಿದೆ ಸಚಿವರದು, ಯಾರು ಬರಲಿ ಯಾರು ಬರದೇ ಇಲ್ಲಿ ಸರ್ಕಾರಿ ಕ್ರಮ ನಡೆಯುತ್ತೆ ಅಂತ ಒಂದು ಮಾತು ಹೇಳಿದ್ದೆ. ಒಂದು ಜ್ಞಾಪಕ ಇರಲಿ, ಶಾಸಕರಿಂದ ಮಾತ್ರ ಸರ್ಕಾರ, ನಾವೆಲ್ಲ ಗೆದ್ದಿದ್ದಕ್ಕೆ ನಿಮ್ಮ ಸರ್ಕಾರ ಅದಲ್ವಾ, ನಾವೆಲ್ಲ ನಿಮ್ಮ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ. 224 ಒಂದು ಕೂಡಿ ಸರ್ಕಾರ ಆಗಿದೆ. ಯಾರಿರಲಿ ಯಾರಿದೆ ಏನಂದ್ರೆ ಆ ಮಾತು ತುಂಬ ನೋವಾಯ್ತು, ನಮಗೂ ಕೂಡ ನೋವಾಯಿತು. ನಾನು ಸಚಿವರಿಗೆ ನೇರವಾಗಿ ಮಾತು ಕೇಳ್ತೀನಿ, ನಿಮ್ಮ ಜಿಲ್ಲಾಡಳಿತ ಕರೆಕ್ಟಾಗಿದೆಯಾ? ಒಬ್ಬ ಶಾಸಕನಾಗಿ ಇವತ್ತೇ ನನ್ನ ಇನ್ವಿಟೇಷನ್ ಬಂದಿಲ್ಲ, ಜನಪರ ಉತ್ಸವ ಇನ್ವಿಟೇಷನ್ ಬಂದಿಲ್ಲ ನನಗೆ. ಎಲ್ಲ ಬಂದು ನಮ್ಮೆಲ್ಲ ಕಾಡ್ಕೊಂಡು ಹೋಗಿದ್ದಾರೆ, ನಮ್ಮನೆಲ್ಲ ಕಾಡ್ಕೊಂಡು ಹೋಗಿದ್ದಾರೆ. ಯಾವ ಸ್ವಾಭಿಮಾನ ಬಿಟ್ಟು ಬರಲಿ, ನೀವಂದ್ರೆ ಇಷ್ಟನೇ ಸ್ವಾಭಿಮಾನ ಬಿಟ್ಟು ಬರಬೇಕಾಗುತ್ತಲ್ವ? ಡಿ ಸಿ ಇಲ್ಲಿ ತನಕ ಒಂದು ಫೋನ್ ಮಾಡೋಕೆ ಶಾಸಕ ಫೋನ್ ಮಾಡಿಲ್ಲ, ADC ಫೋನ್ ಮಾಡಿಲ್ಲ, ಇಲ್ಲಿ ಕನ್ನಡ ಒಂದು ಸಂಬಂಧ ಇಲಾಖೆ ಅವ್ರು ಸಂಬಂಧ ಪಡಿಲ್ಲ, ಅವರು ಒಂದು ಫೋನ್ ಮಾಡಿಲ್ಲ. ಅಂದ್ರೆ ಕಾರ್ಡ್ ಬಿಸಾಕೊಂಡ್ಬಿಟ್ರೆ ಬರಕಂತ ಮಾರ್ಗೇಟ್ ನಾವು ಗೊತ್ತಿಲ್ಲಪ್ಪ. ಅಲ್ಲ ಅವ್ರು ಏನು ಕಿರೀಟ ವಹಿಸ್ಕೊಬೇಕಂತ ಗೊತ್ತಿಲ್ಲ. ಒಂದಂತ ಹೇಳ್ತೀರೋ, ಯಾರ ಮಗಳ ಮದುವೆನೋ ಯಾರ ಮಗಳ ಮದುವೆನೋ ಅಲ್ಲ ಇದು, ಹೌದಲ್ವಾ? SCP ಅಂತಂದ್ರೆ ಒಳ ನಮ್ಮ ಮೀಸಲಾತಿ ಸಂಬಂಧಪಟ್ಟ ದುಡ್ಡದು. ನೀವು ನಮ್ಮನ್ನೇ ಕಂಡ ಮಾಡಿ ನೀವು ಈ ಮಟ್ಟಕ್ಕೆ ಮಾಡ್ತೀವಿ ಅಂತಂದ್ರೆ ಬಹುಶಃ ಮುಂದಿನ ದಿವಸ ನಿಮಗೂ ಕೂಡ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ. ನಿಮ್ಮ ವೈಯಕ್ತಿಕ ನಾನು ಮಾಡ್ತಾ ಇಲ್ಲ, ಆದ್ರೆ ನಮ್ಗಾಗಿರ್ತಕ್ಕಂಥ ನೋವು ನನಗೆ ವ್ಯಕ್ತಪಡಿಸ್ತಾ ಇದೆ. ಇದು ನನಗೂ ಒಂದು ನೋವಿದೆ. ಬೆಳಗ್ಗೆ ನೀವು ಯಾರೋ ಮಾಧ್ಯಮದಲ್ಲಿ ಕೇಳಿದ್ರೆ ADC ಅವ್ರು ಕರೆದ್ರೆ ಅಂತ ಹೇಳ ತಕ್ಷಣ ಫೋನ್ ಮಾಡಿ ADC ಅವ್ರಿಗೆ DC ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು, ನೀವು ನಾನು ಕರೆದಿದ್ರ ಅಂತ. ಇಲ್ಲ ಕರೆದಿಲ್ಲ ಅಂತಂದ್ರೆ ಇವತ್ತು ಲಕ್ಷಾಂತರ ಗಂಟೆ ಕೋಟ್ಯಾಂತರ ರೂಪಾಯಿನ SCP ಅಮೌಂಟಲ್ಲಿ ಯೂಸ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಯಾವ ಶೋಭೆ ತರಕ್ಕೆ? ನಮ್ಮೂರು ಜಾತ್ರೆ ಇದ್ದಾಗ ಕೂಡ ಇಲ್ಲ ನಿಮ್ದು ಕಾರ್ಯಕ್ರಮ, ಅವಮಾನ ಆಯಿತು ಕಾರ್ಯಕ್ರಮ ಇದು. ಸರ್, ಜಿಲ್ಲೆಯ 6 ತಾಲೂಕುಗಳಲ್ಲಿ 3 ತಾಲೂಕುಗಳು ಮೀಸಲಾತಿ ಬರುವಂಥದ್ದು. ಸೊ ಅವ್ರನ್ನೇ ಪ್ರತ್ಯೇಕವಾಗಿ ಇಟ್ಟು ಕಾರ್ಯಕ್ರಮ ಮಾಡುವಂಥದ್ದು ಉದ್ದೇಶ. ಒಂದೊಂದು ದಿವಸ ನಾವು ತೋರಿಸ್ಬೇಕಂತ ಮಾಡ್ಕೊಳ್ಳಿ. ಇದು ಏನೇನು ನಡೀತಾ ಅಂತ ಗೊತ್ತಿದೆ, ನನಗೂ ಗೊತ್ತಿದೆ, ನೋಡ್ತೀನಿ. ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಬಹುಶಃ ನೀವು ಕಾಂಗ್ರೆಸ್ ಇರ್ಬೋದು, ನಾನು JDS ಇರ್ಬೋದು, ಪ್ರಜಾಪ್ರಭುತ್ವ ಪ್ರತಿನಿಧಿ ಆಗಿದ್ದೀನಿ. ನಮಗೆ ಗೌರವ ಸಿಕ್ಕಿದ ಜಾಗದಲ್ಲಿ ನಮಗೂ ಜಾಗ ಇದೆ, ಆ ಜಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ. ಈ ತಪ್ಪು ನೀವು ಮಾಡ್ತಾ ಇರೋದು ಶುದ್ಧ ತಪ್ಪು. ನಿಮ್ಗೆ ಇರ್ಬೋದು, ಸಾವುಕಾರತನ ಇರ್ಬೋದು, ಇನ್ನೊಂದು ಇರ್ಬೋದು, ಆದ್ರೆ ನಮ್ಮನ್ನು ಬಿಟ್ಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ, ತುಂಬಾ ತಪ್ಪಾಗುತ್ತೆ. ಇದು ಖಂಡಿತ ತಪ್ಪಾಗುತ್ತೆ. ನಮ್ಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗುಂಪುಗಾರ ಖಂಡಿತವಾಗ್ಲೂ ನೇರವಾಗಿ ಹೇಳ್ತೀನಿ, ನಿಮ್ಮಿಂದ ಕೋಲಾರ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಬೇರೆ ನೇರ ಅಲ್ಲ, ನಿಮ್ಮಿಂದನೇ. ನಿಮ್ಮೆಲ್ಲಾ ಶಾಸಕರು ಒಗ್ಗಟ್ಟಾಗಿ ಎತ್ಕೊಂಡು CM ಅಲ್ಲಿ ಕೊಡಲ್ವಾ? CM ನಿಮ್ಮನ್ನ ಒಗ್ಗಟ್ಟಿಲ್ವಾ? ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಿಮ್ಗೆ ಏನಿಲ್ವಾ? ನಿಮ್ಗೆ ಆ ಪದ್ಧತಿ ಇಲ್ವಾ? ನಿಮ್ಗೆ ನಿಮ್ಮಲ್ಲೇ ಒಳಗುಂಪುಗಾರಿಕೆ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬಟ್ಟೆ ತೋರಿಸ್ತೀರಿ. ನಾನು ಹೇಳ್ತೀನಿ, ನಾನು ವೈಯಕ್ತಿಕ ಹೇಳ್ತೀನಿ, ಒಬ್ಬ ADC ಪ್ರಶ್ನೆ ಮಾಡ್ತೀನಿ, ಒಬ್ಬ DC ಪ್ರಶ್ನೆ ಮಾಡ್ತೀನಿ, ಕನ್ನಡ ಮತ್ತು ಸಂಸ್ಕೃತ ಪ್ರಶ್ನೆ ಮಾಡ್ತೀನಿ. ನಾನು ಕರೆದಿಲ್ಲ, ನೀವು ಮನೆಗೆ ಬಂದು ಕಾಡ್ಕೊಂಡು ಹೋಗಿದ್ದೀನಿ ಅಂದ್ರೆ ಬೇರೆ ಕಾಂಗ್ರೆಸ್ ಅವ್ರಿಗೆಲ್ಲ ಫೋನ್ ಮಾಡಿ DC ಕರಿತೀರಿ ಅಂದ್ರೆ JDS ಅವ್ರ ನಿಮ್ಗೆ ಒಂದು ಸ್ವರೂಪಿದೆಯಾ? ಸರ್, ಎಲ್ಲರೂ ವಿಶ್ವಾಸ ತಗೊಂಡು ಖಂಡಿತ ಮಾಡ್ಬೋದಿತ್ತು ಅದಲ್ವಾ? ನನಗೆ ಗೊತ್ತಿಲ್ಲ. ಅವತ್ತು KDP ಮೀಟಿಂಗ್ ಇತ್ತು, ನಮ್ಮ ತಹಸೀಲ್ದಾರ್ ಅವರು ಇವರಿಗೆ AC ಒಂದು ಮಾತಾಡಿದ್ದು, ಅಲ್ಲಿ ತನಕ ನನಗೆ ಆ ಕಾರ್ಯಕ್ರಮ ಬಗ್ಗೆ ಗೊತ್ತಿಲ್ಲ, ಪೂರ್ವ ಬಗ್ಗೆ ಗೊತ್ತಿಲ್ಲ. ಸರ್, ಇತ್ತೀಚೆಗೆ ಕೋಮುಲ್ ಹಗರಣ ಆಗ್ಬೋದು ಮತ್ತು DC ಬ್ಯಾಂಕ್ ಸಂಬಂಧಪಟ್ಟಂಗೆ ರಾಜಕಾರಣ ಮಾಡ್ತಾ ಇದ್ದಾರೆ ಕೆಲವರ ಇದರಲ್ಲಿ ಹಿಡಿತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ DC ಅವರು ಬಂದಿದ್ದ ತಕ್ಷಣ ನಾನು ಬಂದಿದ್ರು ಅನ್ಕೊಂಡೆ.
ತುಂಬಾ ವಿದ್ಯಾವಂತರು, ಚಾಮರಾಜನಗರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಪ್ರಬುದ್ಧರು ಅನ್ಕೊಂಡೆ. ಯಾಕಿದ್ರೆ ಈ ತರ ಅವ್ರು ಪಂಗಡಕ್ಕೆ ಒಳಗಾಗ್ತಾರೆ ನನಗೂ ಅರ್ಥ ಆಗ್ತಾರೆ. ಯಾಕೆ ಒಂದೇ ಗುಂಪು ಮೀಸಲಾತಿ ಆಗ್ತಾರೆ ಅಂತ ನನಗಂತೂ ಅರ್ಥನೇ ಆಗ್ತಾರೆ. ಏನಕ್ಕೆ ಇದಾಗ್ತದೆ ನನಗೂ ಅರ್ಥ ಆಗ್ತಾರೆ. ಅದು DC ಅವರು ಲಾಸ್ಟ್ ಡೇ ಪ್ರೋಗ್ರಾಮ್ ಮಾಡಿ ಬನ್ನಿ ಇವಾಗಾದ್ರೂ ಬನ್ನಿ ಅಂತ ಕರೀತಾರೆ. ಈ ಬೆಂಗಳೂರು ಬನ್ನಿ ಅಂತ ಕರೀತಾರೆ. ಮೊದಲು ಬಂದಿಲ್ಲ, ಬೆಂಗಳೂರು ಬನ್ನಿ ಅಂತ ಕರೆದಾಗಿದ್ದಾರೆ. ಅದಲ್ವ, ನಾನು ಕೇಳಿದೆ, ನೀವು ನಮ್ಮನ್ನು ಕರೆದಿದ್ರೆ ಅದನ್ನು ಮರ್ತೋದೆ ಅಂತ. ಇದು ಯಾವ ನಮಗೂ ಸ್ವಾಭಿಮಾನ ಇದೆಯಲ್ಲ, ಮರ್ಯಾದೆ ಇದೆಯಲ್ಲ, ನಮ್ಮ ಚಿಕ್ಕ ಪಕ್ಷ ಇರ್ಬೋದು, ಮರ್ಯಾದೆ ಇದೆಯಲ್ಲ, ಮರ್ಯಾದೆ ಬಿಟ್ಟು ಕಾರ್ಯಕ್ರಮ ಬರೋಕ್ಕಾಗುತ್ತಾ? ಖಂಡಿತವಾಗಿ ಅದಲ್ವ. ಅದು ನಮ್ಮ MP ಅವ್ರು ಹೋಗಿದ್ದಾರೆ, ಅದು ಉದ್ಘಾಟನೆಗೆ ಹೋಗಿ ಬಂದವರು. ಅವ್ರು ಯಾವ ಕರೆದು ಹೋಗ್ತಾ ಇರ್ತಾರೆ. ಅವ್ರಿಗೇನು ಯಾವ ಕಾರ್ಯಕ್ರಮ ಅಂತಿಲ್ಲ, ನಮಗೆ ಬಿಟ್ಟು ಹೋಗಿದ್ದಾರೆ. ನಾನು ಹೇಳಿದೆ ಪಾಪ ಅವ್ರು ಗೊತ್ತಿಲ್ಲ, ಗೊತ್ತಿದ್ದು ಹೋಗ್ತಾ ಇರಲಿಲ್ಲ, ಅವರು ಹೋಗ್ತಾ ಇದ್ರು. ಗೊತ್ತಾದ್ಮೇಲೆ ಮತ್ತೆ ಹೇಳುವ ನನ್ಗೆ ಗೊತ್ತಾಗ್ಲಿಲ್ಲ ಅಂತ. ಅದರಿಂದ ಅವ್ರಿಗೂ ಕೂಡ ಒಬ್ಬ ಪಿಡಿಯನ್ನ ರವಿ ಲಿಂಗ್ಸ್ಪೇಟರ್ ಕೊಟ್ಟೋಗಿದೆ. ಒಬ್ಬ MP-ಗೆ ರವಿ ಲಿಂಗ್ಸ್ಪೇಟರ್ PW ಕೊಡ್ತಾರೆ. ಸ್ವಾಗತ ಕಮಿಟಿ ಇತ್ತು, ಪ್ರೋಟೋಕಾಲ್ ಕಮಿಟಿ ಇತ್ತು. ಆ ಪ್ರೋಟೋಕಾಲ್ ಕಮಿಟಿ ವಹಿಸ್ಬೇಕಾಗಿತ್ತು, ಸ್ವಾಗತ ಕಮಿಟಿಗಿತ್ತು. ಅವ್ರು ಬಂದು ನಮ್ಗೆ ಇನ್ವೈಟ್ ಮಾಡೋದು ಧರ್ಮ, ಅದು ಪ್ರೋಟೋಕಾಲ್ ಅಂತಾರೆ. ಇದೆ ಅಧಿಕಾರ ಪರಮಾವಧಿ ಬಂದಾಗ ಇದೇ ತರ ಆಗೋದೆಲ್ಲ ಆಗೋದು ಒಳ್ಳೇದಾಗ್ಲಿ. ಬಹುಶಃ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ನಡೆಸ್ಕೊಂಡಿಲ್ಲ. ಓಪನ್ ಹೇಳ್ತೀನಿ, ನಾನು ಕೂಡ 7 ವರ್ಷದಿಂದ 8 ವರ್ಷ ರಾಜಕಾರಣ ಮಾಡ್ತಿದ್ದೀನಿ. ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಉತ್ತರ ಸಚಿವರು ಈ ತರ ಕಟ್ಟಡ ನಡೆಸ್ಕೊಂಡಿಲ್ಲ. ಯಾರು ಬರಲಿ ಸರ್ಕಾರಿ ಕ್ರಮ ಇಟ್ಟರೆ ಇದು ಕೋಲಾರ ಜಿಲ್ಲೆ ಆ ಮಟ್ಟಕ್ಕೆ ಸಂಬಂಧಪಟ್ಟಿಲ್ಲ. ಸಾಕಷ್ಟು ಸವಾಲುಗಳಿದಾವೆ. ಜಿಲ್ಲೆ ಜಲವಂತ ಸಮಸ್ಯೆಗಳು ಸಾಕಷ್ಟು ಇದಾವೆ. DCC ಬ್ಯಾಂಕ್ ಸೂಪರ್ ಸೀಡ್ ಆಗಿದೆ. ಹೆಣ್ಮಕ್ಳಿಗೆ ಲೋನ್ ಸಿಗ್ತಾರ, ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಆಯ್ತಲ್ಲ, KMF ಎಲೆಕ್ಷನ್ ನಡಿಬೇಕು, ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಧೈರ್ಯ ಹಾಳಾಗ್ತಿದೆ, ಗಮನ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಅಭಿವೃದ್ಧಿ ಕುಂಠಿತವಾಗಿದೆ, ಗಮನ ಇಲ್ಲ. ನಗರಾಭಿವೃದ್ಧಿ ಸಚಿವರು ನೀವೆಲ್ಲಿ ದುಡ್ಡು ಹಾಕಿರೋ, ನಮ್ಮ ಎಲ್ಲಿ ಸ್ಪೆಷಲ್ ಫಂಡ್ ನಮ್ಮ ಡಿಸ್ಟ್ರಿಕ್ಟ್ ಕೊಟ್ಟಿದ್ರೆ ನೀವೇ ಹೇಳ್ಬೇಕಾಗ್ತದೆ. ಯಾರು ವಿಷಯ ತಗೊಂಡು ನೀವೇ ಹೇಳ್ಬೇಕಾಗುತ್ತೆ. ಇವೆಲ್ಲ ಬಿಟ್ಟು ನೀವು ಇಲ್ಲಿಂದ ಬೆಂಗಳೂರು ರಾಜಕಾರಣ ಬಂದು ಕೋಲಾರ ಮಾಡಕ್ ಬರ್ತಾ ಇದ್ದೀವಿ. ಒಳ್ಳೇದಾಗ್ಲಿ. ನಾವೆಲ್ಲ ಕೇಳೋದು ಒಂದೇ, ಸಚಿವರಿಗೆ, ಜಿಲ್ಲಾ ಸಚಿವರು ಕೇಳೋದು ಒಂದೇ. ಏನ್ ಗೊತ್ತಾ, ಒಂದು ರೆಸ್ಪೆಕ್ಟ್. ಶಾಸಕರ ವಿರುದ್ಧನೇ ಶಾಸಕರು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ. ನಾವು ತಮಾಷೆ ನೋಡ್ತಾ ಇದೀವಿ. ಹೆಂಗೆ ಅಂತಂದ್ರೆ ಅವ್ರು ಕಚಾಡ್ತಾವ್ರಿ. ಎಲ್ಲಿ ಕಾಂಗ್ರೆಸ್ ಭಯಂಕರ ಕಚಾಡ್ತಾವ, ನೋಡ್ತಾ ಇದೀವಿ. ಕಚಾಟ ಅಂತ. ಸರ್ಕಾರ ನಿಮ್ದು, ಪೆನ್ ನಿಮ್ದು, ಪೇಪರ್ ನಿಮ್ದು, ಕಚಾಡ್ತಾ ಇದೀವಿ. ಜನ ಹೆಂಗ್ ನಗಿತಾವ್ರ ಅಂತ ನಗ್ಬಾರ್ದು ಮಾಡೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕುಯ್ಯೋ ಅಂತ ಹೋಗ್ತಿದ್ರಲ್ವಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ರೈತರ ಸಂಸ್ಥೆ 100%. ಎಷ್ಟೊಂದು ಸಮಸ್ಯೆಗಳು ಜಿಲ್ಲೆಯಲ್ಲಿ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದಾವೆ. ಆ ಸಮಸ್ಯೆ ಬಗ್ಗೆ ಒಬ್ಬರಿಗೂ ಜ್ಞಾನ ಇಲ್ಲ. ಯಾವಾಗಲೂ ವರ್ಷಕ್ಕೆ 2 ಸರಿ KDP ಮೀಟಿಂಗ್ ಮಾಡ್ತಾರೆ. ಅವ್ನ್ ಬಿಟ್ಟು ಇವ್ರು ಯಾರೋ ನಡಿ ಅಷ್ಟೇ. ಸಮಸ್ಯೆಗಳೇನು, ಎಲ್ಲಿದೆ, ಯಾವ ರೀತಿ ಇದೆ, ಯಾವುದು ನಡೀತಾ ಇದೆ. ಸರ್, ಈಗ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ ಅಂತ ಒಂದು ಆರೋಪ ಇದೆ ಸರ್. ಇಡ್ತಾ ಇಲ್ಲ ಅಂತ. ಇದೇನಾಗುತ್ತೆ, ಅಪ್ಪ ಅಮ್ಮ ಮನೆ ಯಾವಾಗ ಕಂಟ್ರೋಲ್ ತಪ್ಪುತ್ತೆ, ಮೆಂಬರ್ಸ್ ಅದ ಕಂಟ್ರೋಲ್ ತಪ್ತಾರೆ. ಇವತ್ತು ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ. ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ. ಉಣ್ಣೋರ್ ಮನೆ ಕಂಡೋನ್ ಜಾಣ ಅಂದ್ಬಿಟ್ಟು ಅದು ಆ ಲೆವೆಲ್ ತಗೊಂಡು ಹೋಗ್ತಾರೆ. ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ನಾವು ಸುಳ್ಳು ಹೇಳೋದು ಬೇಡ, ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಅದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡ್ತೀರಂತ ಒಬ್ಬ ಕಿರಿಯ ಶಾಸಕನಾಗಿ, ಹೊಸ ಶಾಸಕನಾಗಿ ನಿಮಗೆ ಕೈ ಮುಗಿಬೇಕು. ಸರ್, ಇದ್ರ ಬಗ್ಗೆ ನಿಮ್ದು ಹೋರಾಟ ಏನಾದ್ರು ಇರುತ್ತೆ ಸರ್? ಯಾವುದು? ಸರ್ಕಾರದ ವಿರುದ್ಧ ನಮ್ಮ ಪಕ್ಷ, ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಶಾಸಕರ ವಿರುದ್ಧ ಏನಾದ್ರು? ನಮ್ಮ ಪಕ್ಷ ತೀರ್ಮಾನ ಆಗ್ತಾ ಇದೆ. ಪಕ್ಷ ತೀರ್ಮಾನ ಮಾಡಲಿ, ನೋಡೋಣ ಮುಂದೆ ಏನ್ ತೀರ್ಮಾನ ತಗೋತಾರೋ ಪಕ್ಷ ಗೊತ್ತಾಗುತ್ತೆ. ಮಾತಾಡಿ ಇದು ನಮ್ಮ ಸರ್ ಮಾತಾಡಲ್ಲ.